ನೀನು ಯಾಕೋ ಇಲ್ಲಿಗೆ ಬರಕ್ಕೆ ಹೋದೆ? ಅಕ್ಕ ಅಣ್ಣ ಕಳಿಸಿದ್ರಕ್ಕ, ಅಣ್ಣಗೆ ದುಡ್ಡಿಲ್ಲ ಅಂತ ನೀವು ಫೋನ್ ಪೇ ರಿಸೀವ್ ಮಾಡ್ತಿಲ್ಲ ಅಂತಲ್ಲ. ಅವನದೊಳ್ಳೆ ಕಾಟನ್ ನನಗೆ ಇವಾಗಲೇ ಬೇಕಂತ. ಅಕ್ಕ ಖರ್ಚಿಗೆ ದುಡ್ಡಿ ಅಲ್ಲಕ್ಕ ಈಗ. ಒಳಗಡೆ ಪೂಜೆ ಬೇರೆ ನಡೀತಾ ಇದೆ, ಒಳಗಡೆ ಹೋಗಿ ದುಡ್ಡು ಹೇಗೆ ತಂದು ಕೊಡ್ಲಿ ಹೇಳು? ಒಂದು ಕೆಲಸ ಮಾಡ್ತಿದ್ರು, ಸದ್ಯಕ್ಕೆ ಈ ಬಳೆ ತೊಗೊಂಡೋಗಿ ಕೊಟ್ಟಿರು, ನಾನೇ ಸಂಜೆ ಅಲ್ಲಿಗೆ ಬರ್ತೀನಿ. ಯಾರಾದರೂ ಬಂದು ನಿನ್ನ ನೋಡಕ್ಕೆ ಮುಂಚಿನಿಂದ ಹೋಗು, ಬೇಗ ಹೋಗು. ಕಾಮ ಮೋಕ್ಷ ಚತುರ್ವೀರ ಫಲಪುರುಷ ಸಿದ್ಧಾಮ ಪ್ರಸಾದ ತಗೊಂಬನ್ನಿ. ಯಾರು ಈ ಹುಡುಗ? ಯಾವತ್ತೂ ನಮ್ಮ ಮನೆ ಕಡೆ ನೋಡೇ ಇಲ್ವಲ್ಲ. ತುಂಬ ಗಾಬರಿಯಿಂದ ಹೋದ. ಇವನ್ನ ಫಾಲೋ ಮಾಡ್ಕೊಂಡು ಹೋದರೆ ಆ ವ್ಯಕ್ತಿ ಯಾರು ಅಂತ ಗೊತ್ತಾಗಬಹುದಾ? ಕರೆಕ್ಟ್, ಹಾಗೆ ಮಾಡ್ತೀನಿ. ಅವ್ವ, ಇನ್ನೊಂದು ಸ್ವಲ್ಪ ದಿನ ನಿನಗೆ ಕಣ್ ಕಾಣಿಸ್ತದೆ, ಅವಾಗ ನೀನೆಲ್ಲ ಕಡೆ ಆರಾಮಾಗಿ ಓಡಾಡ್ಬೋದು. ಆಯಿತು ಕಣವ. ಅಣ್ಣ, ಇವತ್ತು ಮಧ್ಯಾಹ್ನಕ್ಕೆ ಊಟಕ್ಕೆ ಏನು ಮಾಡಲಿ? ಅರೆ, ನೋಡಿದ್ರು ನೋಡ್ದಂಗೆ ಕೂತವನಲ್ಲ. ಏ ವೆಂಕಿ, ವೆಂಕಿ ಅಣ್ಣ, ನೀನು ಹೀಗಿರಬೇಡ. ಯಾವಾಗಲೂ ನಗ್ನಗ್ತಾ ಇರಬೇಕು, ಆಗಲೇ ನಮ್ಗೆಲ್ಲರಿಗೂ ಖುಷಿ ಆಗೋದು. ವೆಂಕಿ, ಯಾಕಪ್ಪ ಸುಮ್ಮನಿದೆಯಾ? ಏನಾಯ್ತು? ನಿನ್ನ ತಂಗಿ ಜಾನು ಹೆಸರು ಕೇಳ್ತಿದ್ದಂಗೆ ಕುಣಿದು ಕುಪ್ಪಳಿಸ್ತಿದ್ದೆ. ಅದಲ್ಲದೆ ಅವಳ ಮೇಲೆ ಎಷ್ಟೆಲ್ಲ ಕನಸು ಕಟ್ಕೊಂಡಿದ್ಯಾ ಅಂತ ನಮಗೆ ಸಂದಾಗ ಗೊತ್ತದೆ. ಇವತ್ತು ಯಾಕೆ ಅವಳು ಏನು ಮಾತಾಡಿದ್ರು ಏನು ಮಾತಾಡ್ತಾ ಇಲ್ಲ ನೀನು? ಅದೇನಾಯ್ತು ಅಂತ ಹೇಳು ಮಗ. ಅಲ್ಲ, ನೀನು ಯಾರ ಮೇಲೂ ಕೋಪ ಮಾಡ್ಕೊಳಕ್ಕಿಲ್ಲ, ಅದು ನಿನ್ನ ತಂಗಿ ಮೇಲಂತೂ ಇದ್ದಿದ್ದು ಕೋಪ ಮಾಡ್ಕೊಳಕ್ಕಿಲ್ಲ. ಏನಾಯ್ತು ಅಂತ ಹೇಳು ಮಗ. ಓ ಅವ್ವ, ನಮ್ಮ ಮನೆ ದೇವ್ರಿಗೆ ಸ್ಯಾನೆ ಕೋಪ ಬಂದೈತೆ ಕಣವ. ಈಗ ನೈವೇದ್ಯ ಮಾಡಿನೋ ಇಲ್ಲ ಅಲಂಕಾರ ಮಾಡಿನೋ ಕೋಪ ಇಳಿಸ್ಬೇಕು. ಏನ್ರಿ ಅಣ್ಣ ಬಾ, ಎದ್ದೇಳು ಹೇಳ್ತೀನಿ. ಬಾ ಬಾ ಹೇಳ್ತೀನಿ, ಬಾ ಸುಮ್ಮನೆ. ಚಲ್ವಿ, ಚಲ್ವಿ, ಯಾಕವ್ವ ವೆಂಕಿಗೆ ಏನಾಗದೆ? ಯಾಕೆ ಹಿಂಗಾಡ್ದ? ಯಾವತ್ತೂ ಹಿಂಗೆ ಮಾಡ್ದವನಲ್ಲ. ಗೊತ್ತಿಲ್ಲ ಕಣವ. ಅಯ್ಯೋ ದೇವ್ರೆ. ನನ್ನ ಮೇಲಿರೋ ಕೋಪನ ಅದಕ್ಕೆ ಮೇಲೆ ಯಾಕೋ ತೋರಿಸ್ತಿದ್ಯಾ? ನನಗೆ ಗೊತ್ತು, ಫೋಟೋ ಸುಟ್ಟು ಹಾಕಿದ್ದಕ್ಕೆ ನಿನಗೆ ನನ್ನ ಮೇಲೆ ಕೋಪ ತಾನೆ? ಹೇಳ್ತೀನಿ ಅಂತ ಹೇಳ್ತಾ ಇದ್ದೀನಿ ತಾನೆ, ಯಾಕೆ ಪದೇ ಪದೇ ಹೇಳು ಹೇಳು ಅಂತ ಹಠ ಮಾಡ್ತಿದ್ಯಾ ಹೀಗೆ? ನೀನು ನಿನ್ನ ತಾಯಿನ ಹುಡುಕ್ತಿದ್ಯಾ ಅಂತ ನನಗೆ ಚೆನ್ನಾಗಿ ಗೊತ್ತು. ಆದರೆ ಅದಕ್ಕಿಂತ ಇನ್ನೊಂದು ಸತ್ಯ ಹೇಳ, ನಿನ್ನ ತಾಯಿ ಎಲ್ಲಿದ್ದಾರೆ ಅಂತ ನನಗೆ ಗೊತ್ತಿದೆ. ಅಣ್ಣ, ಅದು ಅಷ್ಟು ಸುಲಭ ಇಲ್ಲ ಅಣ್ಣ. ನಾನು ಈಗ ಅವ್ರನ್ನ ಕರ್ಕೊಂಡು ಬರೋ ಪ್ರಯತ್ನದಲ್ಲೇ ಇದ್ದೀನಿ. ಆದರೆ ನಾನು ಕರ್ಕೊಂಡು ಬರೋ ತನಕ ನನ್ನ ಮೇಲೆ ನೀನು ಮುನಿಸ್ಕೊಂಡಿರಬಾರ್ದು. ಆಮೇಲೆ ಯಾವುದೇ ಕಾರಣಕ್ಕೂ ಜಯಂತ್ ಅವ್ರಿಗೆ ನಿಮ್ಮ ತಾಯಿ ಫೋಟೋನ ತೋರಿಸ್ಬಾರ್ದು. ಅಮ್ಮ
ಇಲ್ಲ, ಖಂಡಿತ ಅವ್ರು ನಿನಗೆ ಸಹಾಯ ಮಾಡಲ್ಲ. ನೀನು ನಿನ್ನ ಚೈಲ್ಡ್ಹುಡ್ ಫ್ರೆಂಡ್ನ ಹುಡುಕ್ತಾ ಇದೆಯಲ್ಲ, ಅವ್ರು ಬೇರೆ ಯಾರು ಅಲ್ಲ, ನನ್ನ ಗಂಡ ಜಯಂತ್ ಅವರೇ. ಎಲ್ಲೋ ಅವ್ನು ವೀರೇಶ ಮೊದಲೇ ದುಡ್ಡಿಲ್ಲ ಇಲ್ಲಿ, ಕಾದು ಸಾಕಾಗೋಯ್ತು. ಎಲ್ಲಿದ್ದಾನೆ ನೋಡೋ, ಫೋನ್ ಮಾಡೋ ಅವನಿಗೆ. ಬಂದ ಏನೋ ನನ್ನ ತಂಗಿ ಸಿಕ್ಕದ್ಲಾ? ದುಡ್ಡು ಕೊಟ್ಲಾ? ದುಡ್ಡು ಕೊಡಲಿಲ್ಲ ಅಣ್ಣ. ದುಡ್ಡು ಕೊಡ್ಲಿಲ್ವಾ? ಏಯ್, ನಾನು ಹೇಳ್ದೆ ಅಂತ ಹೇಳ್ದೆ ತಾನೇ? ಅಣ್ಣ ಅವ್ರ ಹತ್ರ ದುಡ್ಡಿಲ್ಲ ಅಂತೆ, ಅದಕ್ಕೆ ಈ ಬಳೆ ಕೊಟ್ಟವ್ರೆ. ಈ ಬಳೆನಾ? ಈ ಬಳೆ ಕೊಟ್ಲಾ? ಇದನ್ನ ಹಾಕೊಂಡು ನಾನೇನು ಡ್ಯಾನ್ಸ್ ಮಾಡ್ಲೇನಾ? ಅಣ್ಣ ಇದನ್ನ ಅಡ ಇಟ್ಟು ದುಡ್ಡು ತಗೋಬೇಕಂತೆ. ಇದು ಬೇರೆ ಮಾಡ್ಲಾ ನಾನು? ಅಲ್ಲ ಕಣೋ, ಇಲ್ಲಿಂದ ಹೊರಗೆ ಹೋಗೋದು ಬೇಡ ಅಂತ ಹೇಳಿದ್ದ ಅವಳೆ ತಾನೆ. ಇದನ್ನ ಅಡ ಇಡಕ್ಕೆ ಹೊರಟ್ರೆ ಅವ್ನು ಬಿಲ್ ಕೇಳ್ತಾನೆ. ನನ್ನ ತಂಗಿದು ಅಂದರೆ ಅವ್ನು ನಂಬ್ತಾನ? ಸರಿ, ಯಾವ ಬರ್ತಾಳಂತ ಅವಳು? ಅಣ್ಣ ಪೂಜೆ ಮುಗಿಸಿ ಸಂಜೆ ಬರ್ತೀನಿ ತಂದ್ರಣ್ಣ. ಸಂಜೆ ಬರ್ತಾಳಾ? ಬರಲಿ, ನಾನೇ ಮಾತಾಡ್ತೀನಿ. ಈ ವ್ಯಕ್ತಿ ಇಲ್ಲಿದ್ದಾನ? ಹಾಗಾದರೆ ಈ ಹುಡುಗನ್ನ ಕಳಿಸಿದ್ದು ಇವನೇ ಅಂತಾಯ್ತು. ಖಂಡಿತ ಇವನು ಬೇರೆ ಏನೋ ಪ್ಲ್ಯಾನ್ ಮಾಡ್ತಿದ್ದಾನೆ. ಮೊದಲು ಸಿದ್ದು ಅವ್ರಿಗೆ ಫೋನ್ ಮಾಡಿಬಿಟ್ಟು ಇಲ್ಲಿಗೆ ಬೇಗ ಬರೋಕ್ಕೆ ಹೇಳಬೇಕು. ಇವನ್ನ ಹಿಡಿದ್ಬಿಟ್ಟು ಇವನು ಯಾರು, ಇವನು ಯಾಕೆ ನಮ್ಮ ಕುಟುಂಬಕ್ಕೆ ತೊಂದರೆ ಕೊಡ್ತಿದ್ದಾನೆ ಅಂತ ತಿಳ್ಕೊಬೇಕು. ಏಯ್, ರಾತ್ರಿ ಊಟಕ್ಕೇನೋ ವ್ಯವಸ್ಥೆ? ಹೋಗಿ ನಿನ್ನ ಕಳಿಸಿದ್ನಲ್ಲ ಗೂಬೆ.